ನಿಮ್ಮ ಜೀವನದಲ್ಲಿ ಸಿಕ್ಕಿರುವಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಎಷ್ಟೋ ಜನರ ಹತ್ರ ಇವತ್ತು ನಾನೊಂದು ಪ್ರಶ್ನೆ ಕೇಳಿದೆ, ಅವರೆಲ್ಲ ಕೊಟ್ಟಿರೋದೇ ಒಂದು ಪವರ್ಫುಲ್ ಆದಂಥ ಉತ್ತರ ಏನು ಗೊತ್ತಂತಂದರೆ, ನನಗೆ ಸಿಕ್ಕಿರೋಂಥ ಅವಕಾಶಗಳನ್ನ ನಾನು ಕಳ್ಕೊಂಡೆ, ಅದಕ್ಕೆ ಇವತ್ತು ಈ ಪರಿಸ್ಥಿತಿಲಿ ಇದೆ ಅಂದ್ಬಿಟ್ಟು ಸುಮಾರು ಜನ ಕೊರಗ್ತಿದ್ದಾರೆ. ಮೇ ಬಿ ಅವ್ರು ಮಾಡಿರೋ ಮಿಸ್ಟೇಕು ಇವತ್ತು ನೀವು ಮಾಡಬೇಡ್ದಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಒಂದು ಊರಲ್ಲಿ ಒಬ್ಬ ಪೂಜಾರಿ ಇರ್ತಾರೆ ಅಂತಾರೆ. ಆ ಪೂಜಾರಿ ಕಂಡ್ರೆ ಆ ಊರಿನ ಗ್ರಾಮಸ್ಥರುಗಳ ತುಂಬಾನೇ ಇಷ್ಟ. ಯಾಕಂತಂದ್ರೆ ಆ ಪೂಜಾರಿ ಅವ್ರ ಊರಿಗೋಸ್ಕರ, ಆ ಗ್ರಾಮದ ಒಳಿತಿಗೋಸ್ಕರ ಪ್ರತಿದಿನ ದೇವರ ಹತ್ರ ಪೂಜೆ ಮಾಡ್ತಿರೋದು, ಪ್ರತಿದಿನ ವಿಶಿಷ್ಟವಾಗಿ ಏನೋ ಒಂದು ಕಲೆಗಳಾಗಿರ್ಬೋದು, ಪ್ರತಿಯೊಂದು ವಿಶಿಷ್ಟವಾದಂಥ ಒಂದು ವಿಚಾರಗಳನ್ನ ಇವೆ ಊರಿನ ಗ್ರಾಮಸ್ಥರು ತಿಳಿಸ್ಕೊಡ್ತಿರ್ತಾನೆ. ಅದೇ ರೀತಿ ಯಾರಾದರೂ ಕಷ್ಟ ಅಂತ ದೇವಸ್ಥಾನಕ್ಕೆ ಬಂದರೆ ಅವ್ರ ಹತ್ರ ಒಳ್ಳೆ ರೀತಿ ಮಾತಾಡ್ತಾ ಅವ್ರಿಗೊಂದು ಸಾಥ್ ಕೊಡೋ ರೀತಿಯಲ್ಲಿ ಯಾವುದೋ ಪರಿಹಾರ ಹೇಳ್ಕೊಡ್ತಿರ್ತಾನೆ. ಆದ್ದರಿಂದ ಆ ಊರಿನ ಜನರಿಗೆ ಆ ಪುರೋಹಿತ ಅಂತಂದರೆ ತುಂಬಾ ಇಷ್ಟ. ಇದೇ ರೀತಿ ಕಾಲ ಸಾಕ್ತಾ ಬರುತ್ತೆ. ಒಂದು ದಿನ ಅಲ್ಲಿಂದ ಅನೌನ್ಸ್ಮೆಂಟ್ ಮಾಡ್ತಿದೆ, ಸರ್ಕಾರದಿಂದ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಯಾಕಂತಂದರೆ ಆ ದೇವಸ್ಥಾನ ಇರೋದು ಸಮುದ್ರದ ತಡದಲ್ಲಿ. ಆವಾಗ ಸರ್ಕಾರದಿಂದ ಅನೌನ್ಸ್ಮೆಂಟ್ ಮಾಡ್ತಾರೆ, ಇಲ್ಲಿ ಯಾರೂ ಸಹ ನೀವು ವಾಸವಾಗಬೇಡಿ, ಎಲ್ಲರೂ ಇವಾಗಲೇ ಈ ಜಾಗನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಯಾಕಂತಂದರೆ ಇನ್ನೂ 3 ದಿವಸಗಳಲ್ಲಿ ಈ ಒಂದು ಜಾಗದಲ್ಲಿ ತುಂಬ ಮಳೆ ಬರೋಕ್ಕೆ ಸಾಧ್ಯತೆ ಇದ್ದು ಈ ಒಂದು ಗ್ರಾಮ ಎಲ್ಲ ಮುಳುಗೋಗ್ಬಿಡುತ್ತೆ. ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರು ಈ ಊರನ್ನ ಬಿಟ್ಟು ನೀವು ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ. ಅದನ್ನ ಕೇಳಿದ ತಕ್ಷಣ ಊರಿನ ಜನರ ತಮ್ಮ ತಮ್ಮ ವಸ್ತುಗಳನ್ನ ತಗೊಂಡು ತಮ್ಮವ್ರನ್ನೆಲ್ಲ ಕರ್ಕೊಂಡು ಊರು ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಿರ್ತಾರೆ. ಆಗ ಪೂಜಾರಪ್ಪನ ಕೇಳ್ತಾರೆ, ಬನ್ನಿ ಪೂಜಾರಿಗಳೇ, ನಾವು ಹೋಗೋಣ, ಇಲ್ಲಿ ಮಳೆ ಬಂದ್ಬಿಡುತ್ತಂತೆ, ಇಲ್ಲಿ ನೀವು ಸಾಕಷ್ಟು ಒಳ್ಳೆ ಕೆಲಸ ಮಾಡಿರ, ನಿಮ್ಮನ್ನು ನಾವು ಬದುಕಿಸ್ಕೋಬೇಕು, ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ, ಬನ್ನಿ ಅಂತಂದರೆ. ಆಗ ಜನರೆಲ್ಲ ಹೋಗ್ತಿರ್ತಾರೆ. ಪೂಜಾರಿ ಹೇಳ್ತಾನೆ, ಇಲ್ಲ ಇಲ್ಲ ನೀವು ಹೊರಡಿ, ನಾನು ಸಾಕಷ್ಟು ವರ್ಷಗಳಿಂದ ಈ ಭಗವಂತನ ಸೇವೆ ಮಾಡಿ ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದೀನಿ, ನನ್ನ ಈ ಭಗವಂತ ಬಂದು ಕಾಪಾಡ್ತಾನೆ ಅಂತ ಅಂತಾರಂತೆ. ಸರಿ ಅಂದ್ಬಿಟ್ಟು ಎಷ್ಟೇ ಹೇಳಿದ್ರು ಪೂಜಾರಿ ಬರಲಿಲ್ಲ ಅಂದ್ಬಿಟ್ಟು ಊರಿನ ಜನರುಗಳು ಹೊರಡ್ತಾ ಇರ್ತಾರೆ, ಒಬ್ಬೊಬ್ಬರು ಹೊರಡ್ತಾ ಇರ್ತದೆ. ಅದಾದ ತಕ್ಷಣ ಮೊದಲನೇ ದಿನ ತುಂಬ ಜೋರು ಮಳೆ ಬರುತ್ತೆ, ತುಂಬ ಗಾಳಿ, ಎಷ್ಟು ರಭಸವಾಗಿ ಗಾಳಿ ಬರುತ್ತೆ ಅಷ್ಟು ರಭಸವಾಗಿ ಗಾಳಿ ಬರುತ್ತೆ, ಮಳೆ ನಿಲ್ತಾನೆ ಇಲ್ಲ, ಅಷ್ಟು ಜೋರಾಗಿ ಮಳೆ ಬರುತ್ತಿರುತ್ತೆ. ಸುಮಾರು ಕಡೆ ಮಳೆ ತುಂಬಿ 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 ಹೆಂಗಾಗ್ಬಿಟ್ಟಿದೆ ಅಂತಂದರೆ ದೇವಸ್ಥಾನದ ಗರ್ಭಗುಡಿ ತನಕನೂ ನೀರು ಹೋಗ್ಬಿಟ್ಟಿದೆ. ಅಷ್ಟು ಜೋರಾದಂಥ ಮಳೆ, ಅಷ್ಟು ಜೋರಾದಂಥ ಗಾಳಿ ಬಡಿತ ಸಮೇತ. ಆಗ ಅಲ್ಲಿರುವಂಥ ಜನರುಗಳು, ಬೇರೆ ಕಡೆ ಶಿಫ್ಟ್ ಆಗಿರ್ತಕ್ಕಂಥ ಜನರುಗಳು ಆ ಪೂಜಾರಿ ಒಳ್ಳೆಯವನಾಗಿದ್ದರಿಂದ ಅಲ್ಲಿರುವಂಥ ಅಧಿಕಾರಿಗಳಿಗೆ, ಅಲ್ಲಿಗಿರುವಂಥವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ದಯವಿಟ್ಟು ಪೂಜಾರಿನ ಹೋಗಿ ಮತ್ತೆ ಕಾಪಾಡಿ, ಯಾಕಂದರೆ ಪೂಜಾರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ತುಂಬ ಒಳ್ಳೆಯವರು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ ಅನ್ನೋ ಕಾರಣದಕ್ಕೋಸ್ಕರ ಅಲ್ಲಿರುವಂಥವ್ರು ಬಂದ್ಬಿಟ್ಟು ರಕ್ಷಣಾ ಸಿಬ್ಬಂದಿಯವರು ಹಡಗಿನ ಮುಖಾಂತರ ಬರ್ತಾರೆ. ಹಡಗಿನ ಮುಖಾಂತರ ಬಂದ್ಬಿಟ್ಟು, ಪೂಜಾರಿಗಳೇ ಬನ್ನಿ, ನೀವು ತುಂಬ ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಿಮ್ಮನ್ನು ಬದುಕಿಸ್ಬೇಕು ಅಂದ್ಬಿಟ್ಟು ಜನರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಬನ್ನಿ ಅಂತ ಕರೀತಾನೆ. ಆವಾಗ ಪೂಜಾರಿ ಹೇಳ್ತಾನೆ, ಇಲ್ಲ ಇಲ್ಲ ಹೊರಡಿ, ನಾನು ಇನ್ನೂ ಎಷ್ಟೋ ಜೋರ ಮಳೆ ಬಂದ್ರು ನಾನು ಇಲ್ಲೇ ಇರ್ತೀನಿ, ನಾನು ಭಗವಂತ ಬಂದು ಕಾಪಾಡ್ತಾರೆ ಅಂದ್ಬಿಟ್ಟು ಪೂಜಾರಿ ಹಠ ಮಾಡ್ತಿರ್ತಾನೆ. ಅವರು ಬರದಿರೋ ಕಾರಣ ಮತ್ತೆ ರಕ್ಷಣೆ ಸಿಬ್ಬಂದಿಗಳು ಮತ್ತೆ ವಾಪಸ್ ಹೋಗ್ತಾರೆ. ಅದಾದ ತಕ್ಷಣ 2-3 ದಿವಸಗಳ ತಕ್ಷಣ ಇನ್ನೂ ಮತ್ತಷ್ಟು ಜೋರು ಮಳೆ, ಗರ್ಭಗುಡಿ ದೇವರು ಸಹ ಮುಳುಗೋಗ್ಬಿಟ್ಟಿರ್ತದೆ, ಅಷ್ಟು ಜೋರು ಮಳೆ ಬರ್ತಿರ್ತದೆ. ಪೂಜಾರಿ ಗರ್ಭಗುಡಿಯಿಂದ ಮೇಲಕ್ಕೆ ಗೋಪುರದ ಮೇಲೋಗಿ ನಿಂತ್ಕೊಂಡಿರ್ತಾನೆ, ಅಷ್ಟು ಮಳೆ ಬರ್ತಿರುತ್ತೆ, ಅಷ್ಟು ಮುಳುಗೋಗ್ಬಿಟ್ಟಿರ್ತಾರೆ. ಮತ್ತೆ ಜನರು ದಯವಿಟ್ಟು ಅಲ್ಲಿ ನೋಡಿ ಪೂಜಾರಿಯಲ್ಲಿ ನಿಂತಿದ್ದಾರೆ, ದಯವಿಟ್ಟು ಅವ್ರನ್ನ ಕಾಪಾಡ್ಬಿಡಿ, ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ರಕ್ಷಣಾ ಸಿಬ್ಬಂದಿಗಳು ಕೊನೆಯ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಹೆಲಿಕಾಪ್ಟರ್ ಮುಖಾಂತರ ಹೋಗ್ಬಿಟ್ಟು ಪೂಜಾರಿನ ಬದುಕಿಸುವಂಥ ಒಂದು ಪ್ರಯತ್ನ ಪಡ್ತಾರೆ. ಅಲ್ಲಿಂದ ಹಗ್ಗ ಹಾಕ್ಬಿಟ್ಟು ಹೇಳ್ತಾರೆ, ಬನ್ನಿ ಪೂಜಾರಿಗಳು, ಈಗಾರು ಬಂದ್ಬಿಡಿ, ನಿಮ್ಮನ್ನ ಮತ್ತೆ ನಾವು ಬದುಕಿಸ್ಬೇಕು, ನಿಮ್ಮನ್ನು ಕಾಪಾಡ್ಕೋಬೇಕು ಅನ್ನೋ ಬಂದಿದ್ದೀವಿ ಅಂತಾರಂತೆ. ಪೂಜಾರಿ ಯಾವಾಗಲೂ ಹೇಳ್ತಾನೆ, ಇಲ್ಲ ಇಲ್ಲ ಹೊರಡಿ, ನನ್ನನ್ನು ಭಗವಂತನೇ ಬಂದು ಕಾಪಾಡ್ತಾನೆ ಅಂತ ಹೇಳ್ತಾನಂತೆ. ಅದಾದ ತಕ್ಷಣ ಅವನು ಹೆಲಿಕಾಪ್ಟ್ರಲ್ಲೂ ಹೋಗಲಿಲ್ಲ, ಹೆಲಿಕಾಪ್ಟರ್ ವಾಪಸ್ ಹೋಗ್ಬಿಡ್ತು. ರಕ್ಷಣಾ ಸಿಬ್ಬಂದಿಗಳು ಹೋಗಿ ಜನ ಹತ್ರ ಹೇಳ್ಬಿಟ್ರು, ನಿಮ್ಮ ಪೂಜಾರಿ ಬರಲಿಲ್ಲ, ನಾವು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ ತಕ್ಷಣ ಅದಾದ ತಕ್ಷಣ ಕೇವಲ 5 ಗಂಟೆಗಳಲ್ಲಿ ಸಾಕಷ್ಟು ಜೋರು ಮಳೆ ಬಂದು ಗೋಪುರನೂ ಮುಳುಗೋಯ್ತು, ಪೂಜಾರಿನೂ ಮುಳುಗೋಗೋ ಸತ್ತೋಗ್ಬಿಟ್ಟ. ಅವನು ಸತ್ತೋದ ತಕ್ಷಣ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ದೇವ್ರು ನೋಡಿದ ತಕ್ಷಣ ಪೂಜಾರಿ ಕೋಪದಿಂದ
ಏ ಭಗವಂತ, ನಿನ್ಗೆ ಅಷ್ಟು ಅರ್ಥ ಆಗಲ್ಲ ಕಣೋ, ನಾನು ನಿನಗೋಸ್ಕರ ಎಷ್ಟು ವರ್ಷಗಳ ಕಾಲ ನಿನಗೆ ತಪಸ್ ಮಾಡಿ, ಎಷ್ಟು ವರ್ಷಗಳ ನಿಂಗೆ ನಿತ್ಯ ಸೇವೆ ಮಾಡಿದೆ, ಎಷ್ಟು ವರ್ಷಗಳ ಕಾಲ ನಿನಗೆ ಪೂಜೆ ಮಾಡಿದ್ದೀನಿ, ನಾನು ಬಂದು ಕಾಪಾಡೋಕ್ಕಾಗಿಲ್ವಾ ಅಂದ್ಬಿಟ್ಟು ದೇವ್ರಿಗೇನೆ ಕೋಪದಿಂದ ಬೈತಿರ್ತಾನೆ, ದೇವ್ರಿಗೆ ಕೋಪದಿಂದ ಮಾತಾಡ್ತಿರ್ತಾನೆ. ಅಲ್ಲಿಂದ ಭಗವಂತ ಜೋರಾಗಿ ಕಪಾಲಕ್ಕೆ ಬಾರಿಸ್ಬಿಟ್ಟು ಹೊಡೆದ್ಬಿಟ್ಟು ಹೇಳ್ತಾರಂತೆ, ಈ ಪ್ರಪಂಚದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷನ ನನ್ನನ್ನು ಕರಿತಿರ್ತಾರೆ, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟೆ ನಿನಗೆ ಬದುಕ್ಸೋಕ್ಕೆ 3 ಅವಕಾಶಗಳು ಕೊಟ್ಟೆ, ನೀನು ಉಪಯೋಗಿಸ್ಕೊಳ್ಳಿಲ್ವಾ, ಅನುಭವಿಸು ಅಂದಂತೆ. ದ ಮಾರಲ್ ಆಫ್ ದ ಸ್ಟೋರಿ, ನಾವು ಭಗವಂತನ ಹತ್ರ ಪ್ರತಿಯೊಂದನ್ನು ಬೆಡ್ಕೊತಿರ್ತೀವಿ, ಆದರೆ ಭಗವಂತ ಬಂದ್ಬಿಟ್ಟು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲಂತೆ. ನಮ್ಮ ಜೀವನನ ಮತ್ತಷ್ಟು ಅಭಿವೃದ್ಧಿಗೊಳಿಸ್ಕೊಳ್ಳೋ ಅವಕಾಶಗಳು ಕೊಡ್ತಿರ್ತಾನೆ. ಯಾರು ಅವಕಾಶನ ಸರಿಯಾಗಿ ಸದುಪಯೋಗ ಪಡಿಸ್ಕೊತಾರೋ ಅವರ ಜೀವನದಲ್ಲಿ ಗೆಲ್ತಾರೆ, ಅವರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಸಿಕ್ಕಿರುವಂಥ ಅವಕಾಶಗಳನ್ನ ಎಷ್ಟು ಕರೆಕ್ಟಾಗಿ ಬಳಸ್ಕೊತಿದ್ರೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಭಗವಂತ ಅವಕಾಶ ಕೊಟ್ಟೇ ಕೊಡ್ತಾನೆ. ನಾವೇನು ಅನ್ಕೊಂತೀವಿ, ಮ್ಯಾಜಿಕ್ ಥರ ಗೆದ್ಬಿಟ್ರು ಅಂತ ಅಂದ್ಬಿಟ್ಟು. ಒಂದು ನೈಟ್ ಅವ್ರು ಗೆಲ್ಲಬೇಕಂದ್ರೆ ಹಲವಾರು ರಾತ್ರಿಗಳು, ಹಲವಾರು ದಿನ ಅವ್ರು ಕಷ್ಟಪಟ್ಟು ವರ್ಕ್ ಮಾಡಿರ್ತಾರೆ. ನಿಮ್ಮ ಜೀವನದಲ್ಲಿ ಸಿಕ್ಕಿರೋ ಅವಕಾಶನ ಕರೆಕ್ಟಾಗಿ ಬಳಸ್ಕೊತಿದ್ದೀರ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ 2026ನ ಗೋಲ್ ಸೆಟ್ ಏನಾಗಿದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಇನ್ಸ್ಪಿರೇಷನ್ ನಿಮಗೇನೋ ಬೆನಿಫಿಟ್ ಆಗಿದರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿದ್ದ ಬೆಲ್ ಬಟನ್ನ ನೆನಪಿಟ್ಕೊಂಡು ಪ್ರೆಸ್ ಮಾಡಿ.